ಓಂ ಪ್ರಜಾಪತೇನ ತ್ವದೇತಾನ್ಯನ್ಯೋ ವಿಶ್ವಾ ಜಾತಾನಿ ಪರಿತಾ ಬಭೂವ ಯತ್ಕಾಮಾಸ್ತೆ ಜುಹುಮಸ್ತನ್ನೋ ಅಸ್ತು ವಯಂ ಸ್ಯಾಮ ಪತಯೋರಯೀಣಾಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಲಾಭದಾಯಕ, ತೃಪ್ತಿದಾಯಕ, ಸುಖದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕುಂಭರಾಶಿ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋ ನಾವು ನೋಡೋಣ. ಗುರುಬಲ ಅನ್ನುವಂಥದ್ದು ತುಂಬಾ ಸ್ಟ್ರಾಂಗ್ ಆಗಿದೆ. ಬಹಳ ವಿಶೇಷವಾದ ಫಲವನ್ನು ಅನುಭವಿಸ್ತಾ ಇದ್ದೀರಾ. ಸುಮಾರು 11 ತಿಂಗಳಿಂದ ನಡೀತಾ ಇರ್ತಕ್ಕಂಥ ಈ ಗುರುಬಲದ ಪ್ರಭಾವದಿಂದ ಬಹಳ ಉತ್ತಮವಾದ ಫಲಗಳನ್ನು ಅನುಭವಿಸಿದೆಯಾ. ಈ ತಿಂಗಳು ಕೂಡ ಗುರುಬಲ ಇದೆ. ಮೇ ತಿಂಗಳು ಕೂಡ ಗುರುಬಲ ಸಂಪೂರ್ಣವಾಗಿದೆ. ಅದೇ ಮೇ ತಿಂಗಳು ಮುಗಿದ ಮೇಲೆ ಮತ್ತೆ 1 ವರ್ಷ ಗುರುಬಲ ಇರೋದಿಲ್ಲ. ಕುಂಭರಾಶಿಯವರಿಗೆ ಎಚ್ಚರಿಕೆ ಇರಲಿ, ಅದು ಬರೋ ತಿಂಗಳಿಂದ ನೋಡ್ಕೊಳ್ಳೋಣ. ಈ ತಿಂಗಳ ಮಾಸ ಭವಿಷ್ಯದ ಬಗ್ಗೆ ತಿಳಿಸ್ಬಿಡ್ತೇನೆ. ಮೇ ತಿಂಗಳಂತೂ ಅದ್ಭುತವಾಗಿರುತ್ತೆ. ಏನೇ ಮೇಜರ್ ಡಿಸಿಷನ್ಸ್ ತಗೋಬೇಕಾದ್ರೂ ಈ ತಿಂಗಳಲ್ಲೇ ತಗೊಂಬಿಡಿ. ಉದ್ಯೋಗದ ಬದಲಾವಣೆ ಇರ್ಬೋದು, ಮನೆ ಕಟ್ಟುವಂತಹ ಕೆಲಸ ಇರ್ಬೋದು, ಅಥವಾ ಯಾವ್ದಾದ್ರು ಒಂದು ಮೇಜರ್ ಡಿಸಿಷನ್ಸ್, ಬಿಸ್ನೆಸ್ ವಿಚಾರ ಆಗಲಿ ಅಥವಾ ನಿಮ್ಮ ವೃತ್ತಿಯ ವಿಚಾರದಾಗ್ಲಿ, ಕುಟುಂಬದ ವಿಚಾರದಾಗ್ಲಿ ತಗೊಂಬಿಡಿ. ತುಂಬಾ ಚೆನ್ನಾಗಿರುತ್ತೆ. ಮೇ ತಿಂಗಳಲ್ಲಿ ಪಂಚಮ ಸ್ಥಾನದಲ್ಲಿ ನಿಮಗೆ ಗುರು ಕೂತ್ಕೊಂಡಿದ್ದಾರೆ. ಗುರುವಿಂದ ನಿಮಗೆ ಭಾಗ್ಯದ ದೃಷ್ಟಿ ಇದೆ. ಹಾಗಾಗಿ ಕುಂಭರಾಶಿಯವರು ಸಾಧಾರಣವಾಗಿ ಬೆಳಕನ್ನು ಕಾಣುವಂತಹ ಒಂದು ಮಾಸ ಇದಾಗಿದ್ದು ನಿಮಗೆ ವಿಶೇಷವಾದ ಊರ್ಜಿತ ಫಲಗಳನ್ನು ಕೊಡುತ್ತೆ. ಗುರುವಿಂದ ನಿಮಗೆ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ. ಧನದ ಸಂರಕ್ಷಣೆ ಹೆಚ್ಚು ಮಾಡ್ತೀರಾ. ಧನದ ಸಂಪಾದನೆ ಕೂಡ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಪ್ಲಸ್ ಪಾಯಿಂಟ್ಸ್ ಆಗೇ ಹೋಗುತ್ತೆ ನಿಮಗೆ. ಮೇ ತಿಂಗಳಲ್ಲಿ ಈ ಪ್ರಸ್ತುತ ನಿಮ್ಗೆ ನಡೀತಾ ಇರ್ತಕ್ಕಂಥ ಅಂತ್ಯಶನಿ, ಈ ವರ್ಷನೂ ಅಂತ್ಯಶನಿ ಇರುತ್ತೆ, ಬರೋ ವರ್ಷನೂ ಅಂತ್ಯಶನಿ ಇರುತ್ತೆ. ಶನಿ ಪ್ರಭಾವಕ್ಕೆ ನೀವು ಒಳಗಿದ್ದೀರಾ, ಆದ್ರೂ ಕೂಡ ಶನಿ ಬಿಟ್ಟು ಹೋಗ್ಬೇಕಾದ್ರೆ ಕೊಟ್ಟೋಗ್ತಾನೆ. ಅಂತ್ಯಶನಿ ಪ್ರಭಾವದಿಂದ ನಿಮ್ಗೆ ಒಳ್ಳೇದೇ ಹೊರತು ಕೆಟ್ಟದ್ದೇನಿಲ್ಲ. ಚಿಂತೆ ಮಾಡೋ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ಒಂದಂತೂ ಪ್ಲಸ್ ಪಾಯಿಂಟ್ ಏನಪ್ಪ ಅಂದ್ರೆ ಗುರುಬಲ ಇರೋದು. ಈ ತಿಂಗಳು ಯುಟಿಲೈಸ್ ಮಾಡ್ಕೊಂಡ್ಬಿಡಿ, ತುಂಬಾ ಇಂಪಾರ್ಟೆಂಟ್. ಅಂಡ್ ಮೋರೋವರ್ 11ನೇ ತಾರೀಕು ಕುಜ ದ್ವಿತೀಯ ಸ್ಥಾನದಿಂದ ತೃತೀಯ ಸ್ಥಾನಕ್ಕೆ ಹೋಗ್ತಾರೆ. ಅಂದ್ರೆ ಕುಂಭರಾಶಿಯವರಿಗೆ 2ನೇ ಮನೆಯಲ್ಲಿದ್ದಂತಹ ಕುಜ 3ನೇ ಮನೆಗೆ ಹೋಗಿ ತನ್ನ ಸ್ವಕ್ಷೇತ್ರದಲ್ಲಿ ಇರ್ತಾರೆ. ಯಾವಾಗ ಕುಜ ಸ್ವಕ್ಷೇತ್ರದಲ್ಲಿ ಇರ್ತಾರೋ ಧೈರ್ಯ ವೃದ್ಧಿ ಆಗುತ್ತೆ, ಸಹೋದರರ ಸಹಾಯ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ, ಮಿತ್ರರ ಸಪೋರ್ಟ್ ಸಿಗುತ್ತೆ, ಯಾವುದೇ ಕೆಲಸ ಕೈ ಹಾಕಲು ಸಕ್ಸಸ್ ಆಗುತ್ತೆ. ಆದ್ರೆ ನಿಮ್ಮ ಹಿಂದೆ ನಿಮ್ಮ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡೋದು, ನಿಮ್ಮನ್ನ ಗೇಲಿ ಮಾಡೋದು, ನಿಮ್ಮನ್ನ ಡಿಗ್ರೇಡ್ ಮಾಡೋದು, ಈ ತರದ ಒಂದು ಗುಂಪಿರುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಹೇಗೆ ಗಜ ನಡ್ಕೊಂಡ್ ಬರ್ತಾ ಇದ್ರೆ, ಆನೆ ನಡ್ಕೊಂಡ್ ಬರ್ತಾ ಇದ್ರೆ ನಾಯಿಗಳು ಬೊಗಳ್ತಾ ಇದ್ರು ಕೂಡ ಆನೆ ತನ್ನ ಪಾಡು ತಾನು ಹೋಗ್ತಾ ಇರುತ್ತೋ ಅದಂತ ಕಿವಿಗೆ ಹಾಕೊಳ್ಳದೆ, ಅದೇ ರೀತಿಯಾಗಿ ಕುಂಭರಾಶಿಯವರು ನಿಮ್ಮ ಸುತ್ತೂ ಇರತಕ್ಕಂಥ ನೆಗೆಟಿವ್ ಬಗ್ಗೆ ಯೋಚನೆ ಮಾಡದೆ ಪಾಸಿಟಿವ್ ಕಡೆಗೆ ಮಾತ್ರ ಗಮನ ಕೊಡಿ. ಗೋಲ್ ಅನ್ನ ಖಂಡಿತ ರೀಚ್ ಮಾಡ್ತೀರಾ, ಅದಂತೂ ಸತ್ಯ. ಕುಂಭರಾಶಿಯವರು ಕುಜನ ಪ್ರಭಾವದಿಂದ ಅನುಕೂಲಗಳು ಜಾಸ್ತಿ ಆಗುತ್ತೆ. ಆದ್ರೆ ಭೂಮಿ ಸಂಬಂಧಪಟ್ಟಂತ ವಿಚಾರದಲ್ಲಿ ಯಾವುದೇ ಡಿಸಿಷನ್ ಹೋಗ್ಬೇಕಾದ್ರೆ ಸ್ವಲ್ಪ ಎಚ್ಚರವಾಗಿರಿ. ಮೋಸ ಹೋಗುವ ಸಾಧ್ಯತೆಗಳು ಜಾಸ್ತಿ ಇರುವಂತ ಲಕ್ಷಣಗಳು ತುಂಬಾ ಕಾಣ್ತಾ ಇದೆ. ಅಂಡ್ ಮೋರ್ ಓವರ್ ಏನಪ್ಪಾ ಅಂತಂದ್ರೆ ಮೇ ತಿಂಗಳೇನೋ ಓಕೆ, ಆದ್ರೆ ಜೂನ್ ತಿಂಗಳಿಂದ ಗುರುಬಲ ಇರಲ್ಲ. ಹೆಚ್ಚು ಗುರುವಿನ ಆರಾಧನೆ ಮಾಡಬೇಕು, ಗುರು ಸ್ಮರಣೆ ಮಾಡಬೇಕು, ಅದು ಬಹಳ ಮುಖ್ಯವಾಗುತ್ತೆ. ಅಂಡ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ, ನಿಮಗೆ ನಿಮ್ಮ ರಾಶಿಯಲ್ಲಿ ರಾಹು 7ನೇ ಮನೆ ಕೇತು ಇರೋದು ನಿಮಗೆ ನೆಗೆಟಿವ್ ಅಂತ ನೀವು ಯೋಚನೆ ಮಾಡಬಾರದು. ಯಾಕಂದ್ರೆ ನಿಮ್ಮ ರಾಶ್ಯಾಧಿಪತಿ ಶನಿಗೆ ರಾಹು ಮಿತ್ರ, ಕೇತು ಮಿತ್ರ, ಹಾಗಾಗಿ ಏನು ದೊಡ್ಡದಾಗಿ ನೆಗೆಟಿವಿಟಿ ಆಗೋದಿಲ್ಲ. ಅಂಡ್ ಸಪ್ತಮಾಧಿಪತಿ ಆಗಿರತಕ್ಕಂಥ ಸೂರ್ಯರು ತೃತೀಯದಲ್ಲೇ ಇದ್ದಾರೆ, ಉಚ್ಚ ಸ್ಥಾನದಲ್ಲಿದ್ದಾರೆ. 7th ಹೌಸ್ ಲಾರ್ಡ್ ಇಸ್ ಇನ್ 3rd ಹೌಸ್. ಸೂರ್ಯ 15ನೇ ತಾರೀಕಿನವರೆಗೂ ನಿಮ್ಗೆ ಚೆನ್ನಾಗಿರ್ತಾರೆ. 15ನೇ ತಾರೀಕಿನ ನಂತರ ಸುಖ ಸ್ಥಾನಕ್ಕೆ ಹೋದ್ರೂ ಕೂಡ ಅಷ್ಟೊಂದು ಬಲಿಷ್ಠವಾದ ಫಲವನ್ನ ಕೊಡಲ್ಲ. ಹಾಗಾಗಿ ಸೂರ್ಯ ಅಂತಂದ್ರೆ ನಿಮಗೆ ಆರೋಗ್ಯ, ಸೂರ್ಯ ಅಂತಂದ್ರೆ ಸಕ್ಸಸ್ಸು. ಇನ್ನು ಹೇಳ್ಬೇಕಂದ್ರೆ ಗೌರ್ಮೆಂಟ್ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಗೌರ್ಮೆಂಟ್ ವರ್ಕರ್ಸ್ ಯಾರ್ಯಾರಿದ್ದೀರೋ, ಆಮೇಲೆ ರಾಜಕೀಯ ವ್ಯಕ್ತಿಗಳು ಯಾರ್ಯಾರಿದ್ದೀರೋ, ಗೌರ್ಮೆಂಟ್ ಜೊತೆ ಏನೇ ಟೆಂಡರ್ ಎಲ್ಲ ಹಾಕಿ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರು ಯಾರಿದ್ದೀರೋ, ಇವರೆಲ್ಲರೂ ಕೂಡ 15ನೇ ತಾರೀಕು ಒಂದು ತುಂಬಾ ಚೆನ್ನಾಗಿರುತ್ತೆ. ಅದಾದ್ಮೇಲೆ ನಿಮ್ಗೆ ವೀಕ್ನೆಸ್ ಶುರುವಾಗುತ್ತೆ, ವೀಕ್ ಆಗಿ ಹೋಗ್ತೀರಾ. ಸೂರ್ಯನ ಚೇಂಜಸ್ ಆದ್ಮೇಲೆ ಕುಂಭರಾಶಿಯವರಿಗೆ ಅಷ್ಟೊಂದು ಉತ್ತಮ ಫಲ ಇಲ್ಲ. 4th ಹೌಸ್ ಬಂದ್ಬಿಡ್ತಾರೆ. ಸೂರ್ಯ 4th ಹೌಸ್ ಬಂದ್ಮೇಲೆ ಅಷ್ಟೊಂದೇನು ಉತ್ತಮವಾದಂತಹ ಅಭಿವೃದ್ಧಿ ಅನ್ನೋದು ಕಾಣ್ಲಿಕ್ಕಿಲ್ಲ. ಬಟ್ ಈ ಒಂದು ಗವರ್ಮೆಂಟ್ ಎಕ್ಸಾಮ್ಸ್ ರಿಲೇಟೆಡ್ ಆಗಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಎಸ್ಪೆಷಲಿ ಡಾಕ್ಟರ್ಸ್ಗೆ, ಲಾಯರ್ಸ್ಗೆ, ಅಡ್ವೊಕೇಟ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ತಿಂಗಳು. ಅಂದ್ರೆ ಈ ತಿಂಗಳು ನೀವು ಕೋರ್ಟಲ್ಲಿ ಕೆಲಸ ಮಾಡೋದಕ್ಕಿಂತ ಹೆಚ್ಚು ನಿಮ್ಮ ಆಫೀಸಲ್ಲೇ ಕೆಲಸ ಮಾಡಿ, ಸೀನಿಯರ್ ಜೊತೆ ಮಾತುಕತೆ ಮಾಡಿ ನಿಮ್ಮ ಅನುಭವನ ಹೆಚ್ಚು ಮಾಡ್ಕೊತೀರಾ. ಹೊಸ ಕ್ಲೈಂಟ್ ಸಿಗ್ತಾರೆ, ಹೊಸ ವ್ಯವಹಾರಗಳನ್ನು ಮಾಡ್ತೀರಾ. ಅದೆಲ್ಲ ತುಂಬಾ ಪಾಸಿಟಿವ್ ಆಗಿರುತ್ತೆ. ಅಂಡ್ ತುಂಬಾ ಚೆನ್ನಾಗಿ
ದೇಶ ವಿದೇಶಗಳನ್ನ ಸುತ್ತೀರಾ, ಕುಟುಂಬ ಸಹಿತವಾಗಿ ಎಲ್ಲ ಕಡೆ ಹೋಗಿ ಬರ್ತೀರಾ, ಒಂದು ಟೂರ್ಗೆ ಹೋಗಿ ಬರೋದು ಅಥವಾ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರೋದು, ಈ ಥರದ್ದೆಲ್ಲ ಸ್ವಲ್ಪ ನಿಮಗೆ ಬಹಳ ಸಂತೃಪ್ತಿ ಆಗಿರ್ತಕ್ಕಂಥ ಒಂದು ಸಂದರ್ಭ ಅನ್ನೋದು ಪ್ರಾಪ್ತಿ ಆಗುತ್ತೆ. ಅದೆಲ್ಲ ಒಂದು ಪ್ಲಸ್ ಪಾಯಿಂಟ್ಸ್ ಆಗಿ ನಿಮಗೆ ಹೊರ ಹೊಮ್ಮುತ್ತೆ. ಅದರಲ್ಲಿ ಯಾವುದೇ ಡೌಟ್ ನಮಗೆ ಕಾಣ್ತಾ ಇಲ್ಲ. ಆ್ಯಂಡ್ ಮೋರ್ ಓವರ್ ಇನ್ನೊಂದು ಮೇಜರ್ ಪ್ಲಸ್ ಪಾಯಿಂಟ್ ಏನಂತಂದ್ರೆ ಭಗವಂತನ ಆಶೀರ್ವಾದ ನಿಮಗೆ 14ನೇ ತಾರೀಕು ಕಾಣ್ತಾ ಇದೆ. ಏನಪ್ಪಾ ಅಂದ್ರೆ 14ನೇ ತಾರೀಕು 5ನೇ ಮನೆಗೆ ಶುಕ್ರ ಬರ್ತಾರೆ, 4ನೇ ಮನೆಗೆ ಬುಧ ಬರ್ತಾರೆ. ಅದರ ಅರ್ಥ ಬುಧ ಶುಕ್ರನ ಮನೆಯಲ್ಲಿರ್ತಾರೆ, ಶುಕ್ರ ಬುಧನ ಮನೆಯಲ್ಲಿದ್ದು ಒಂದು ಪರಿವರ್ತನಾ ಯೋಗವಾಗಿ, ಈ ಪರಿವರ್ತನಾ ಯೋಗದ ಅಂಗವಾಗಿ ನಿಮ್ಗೆ ಏನೇನು ಫಲ ಸಿಗುತ್ತೆ ಅಂತಂದ್ರೆ ಕೀರ್ತಿವಂತರಾಗ್ತೀರಾ. ಆಮೇಲೆ ವಿಶೇಷವಾಗಿ ಭೂಮಿಯನ್ನ ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂತ ತಿಳ್ಕೊತೀರಾ. ಜೊತೆಗೆ ಮನೆಯ ಅಭಿವೃದ್ಧಿಯನ್ನ ನೀವು ಯೋಚನೆ ಮಾಡ್ತೀರಾ. ಬ್ಯಾಂಕ್ ವ್ಯವಹಾರಗಳಲ್ಲಿ ಚೆನ್ನಾಗಿರುತ್ತೆ. ಲೋನು ಅಥವಾ ಏನಾದರೂ ಮಾಡಬೇಕು ಅಂದ್ರೆ ಇದು ತುಂಬಾ ಪ್ರಶಸ್ತವಾದ ಸಮಯ. ಹೂ ಮತ್ತು ಹಣ್ಣಿನ ವ್ಯಾಪಾರಿಗಳು ತುಂಬಾ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಈ ಹೋಟೆಲ್ ಇಂಡಸ್ಟ್ರಿ ಇರತಕ್ಕಂಥವ್ರು, ಸೆಲ್ಫ್ ಸರ್ವಿಸ್ ಹೋಟೆಲ್ ಇಟ್ಕೊಂಡಿರ್ತವ್ರು, ಫುಟ್ಬಾಲ್ ಹೋಟೆಲ್ ಇಟ್ಕೊಂಡಿರ್ತಕ್ಕಂಥವ್ರು, ಸರ್ವಿಸು ಮತ್ತೆ ಪಾರ್ಟಿ ಹಾಲು, ಕಲ್ಯಾಣ ಮಂಟಪ, ಲಾಡ್ಜಿಂಗು, ಈ ತರ ಸಂಬಂಧಪಟ್ಟಂತ ವ್ಯಾಪಾರದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಭೂಮಿಯ ವ್ಯಾಪಾರದಲ್ಲಿ ಅದ್ಭುತವಾದಂಥ ಯೋಗವನ್ನು ಕಾಣ್ಬೋದು. ಜೊತೆಗೆ ವಿಶೇಷವಾಗಿ ಆಯುಷಲ್ಲಿ ಏನೋ ತೊಂದರೆ ಇಲ್ಲದೆ ಬಲಿಷ್ಠವಾದಂಥ ಶರೀರ ಪ್ರಾಪ್ತಿಯಾಗುತ್ತೆ. ಸ್ವಲ್ಪ ಡಿಸೆಂಟ್ರೀಸ್ ಇಶ್ಯೂಸ್ ಆಗಿ, ಆಮೇಲೆ ನಿಮ್ಮ ದೇಹದಲ್ಲಿ ಸ್ವಲ್ಪ ಬಲ ಕಮ್ಮಿಯಾಗಿ, ಸ್ವಲ್ಪ ಭೇದಿಗಳಾಗುವಂಥದ್ದು, ಸ್ವಲ್ಪ ಆರೋಗ್ಯ ನೀರಸ ಆಗುವಂಥ ಸಾಧ್ಯತೆ, ಸ್ವಲ್ಪ ಜಾಗ್ರತೆ ಇರಿ. ತುಂಬ ಹಿಂಸೆ ಮಾಡ್ಕೋತೀರಾ, ನಿಮ್ಮ ಮನಸ್ಸಿಗೆ ಭಾಳ ಹಿಂಸೆ ಮಾಡ್ಕೋತೀರಾ. ಯಾರನ್ನು ವಿರೋಧ ಮಾಡ್ಕೋಬೇಡಿ, ಅದು ತುಂಬಾ ಇಂಪಾರ್ಟೆಂಟು. ಸಾಲ ಅಂತೂ ಮಾಡಕ್ಕೆ ಹೋಗ್ಬೇಡಿ, ಅದು ಬಹಳ ಇಂಪಾರ್ಟೆಂಟು. ತುಂಬಾ ಜಾಸ್ತಿ ಭೋಜನವನ್ನು ಮಾಡಬೇಡಿ, ವಿಷ ಆಗಿ ಪರಿವರ್ತನೆ ಆಗ್ಬಿಡುತ್ತೆ. ಅದರ ಅರ್ಥ ಫುಡ್ ಪಾಯ್ಸನ್ ಆಗುತ್ತೆ. ಮತ್ತೆ ಕೆಟ್ಟವರ ಸಹವಾಸ ಬಿಡಿ, ಸಂಘ ಬಿಡಿ, ಕೆಟ್ಟ ಅಭ್ಯಾಸಗಳು ಮಾಡಬೇಡಿ. ಸಿಗರೆಟ್ ಕುಡಿಯೋದು, ಡ್ರಿಂಕ್ಸ್ ಮಾಡೋದು ಇತ್ಯಾದಿ ಯಾವುದು ಕೆಟ್ಟ ಅಭ್ಯಾಸ ಬೇಡ, ಅದಂತೂ ತುಂಬಾ ಇಂಪಾರ್ಟೆಂಟು. ಆದರೆ ಈ ಕೆಲವೊಂದು ರೈತರಿಗೆ ಈ ಕಾಫಿ, ಟೀ, ಪೆಪ್ಪರು, ಸಾಸಿವೆ, ಕಾಳುಮೆಣಸು, ಉದ್ದಿನಕಾಳು, ಎಳ್ಳು, ಎಣ್ಣೆ ವ್ಯಾಪಾರ ಇಂಥವ್ರು ಎಲ್ಲರಿಗೂ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಎಣ್ಣೆ ವ್ಯಾಪಾರದಲ್ಲಂತೂ ಈ ಗಾಣಗೆಣ್ಣೆ ಈ ಥರದ್ದೆಲ್ಲ ಮಾಡ್ತಾರಲ್ಲ, ಅದರಲ್ಲೂ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ವಿನೋದ ವಿದ್ಯೆಗಳು ಅಂತಂದ್ರೆ ಕೆಲವು ಹಿಡನ್ ವಿದ್ಯೆಗಳಿರುತ್ತಲ್ಲ, ನಿಮಗೆ ಗೊತ್ತಿಲ್ಲದಿರ್ತಕ್ಕಂಥ ವಿದ್ಯೆಗಳೆಲ್ಲ ಕಲಿಯುವಂಥದ್ದು, ಇದೆಲ್ಲ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬಿಸ್ನೆಸ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಸ್ವಲ್ಪ ವಾಯು ಸಮಸ್ಯೆಗಳು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಶ್ಯೂಸು ಜಾಸ್ತಿ ಆಗೋ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಹುಷಾರಾಗಿರ್ಬೇಕು. ಅಂಡ್ ಮೋರ್ ಓವರ್ ಏನಪ್ಪಾ ಅಂದ್ರೆ ಒಂದು ಸಂತೋಷ ಸುದ್ದಿ, ಕುಂಭರಾಶಿಯವರಿಗೆ ಗುರುಬಲ ಇದೆ, ಜೊತೆಗೆ ಅಂತ್ಯಶನಿ ಪ್ರಭಾವ, ಇದು ಪ್ಲಸ್ ಪಾಯಿಂಟ್. ಕುಜ ಸ್ವಕ್ಷೇತ್ರಕ್ಕೆ ಬರೋದು ಪ್ಲಸ್ ಪಾಯಿಂಟು. 15 ದಿನ ಸೂರ್ಯ ಚೆನ್ನಾಗಿರೋದು ಪ್ಲಸ್ ಪಾಯಿಂಟು. ಬುಧ ಪರಿವರ್ತನಾ ಯೋಗ ಆಗೋದ್ರ ಪ್ಲಸ್ ಪಾಯಿಂಟು. ಶುಕ್ರ ಪರಿವರ್ತನಾ ಯೋಗ ಆಗೋದ್ರ ಪ್ಲಸ್ ಪಾಯಿಂಟು. ರಾಹು ಕೇತುಗಳಿಂದ ಪ್ಲಸ್ ಪಾಯಿಂಟು. ಕೇವಲ ನಿಮಗೆ 15ನೇ ತಾರೀಕು ನಂತರ ಸೂರ್ಯ ಚೆನ್ನಾಗಿಲ್ಲ ಅನ್ನೋದು ಮಾತ್ರ ನಿಮ್ಗೆ ನೆಗೆಟಿವ್ ಬಿಟ್ರೆ ಇನ್ನೇನೂ ಸಮಸ್ಯೆ ಇಲ್ಲ. ಕುಂಭರಾಶಿಯವರಿಗೆ ಈ ತಿಂಗಳು ಬಹಳ ಅದ್ಭುತವಾಗಿರುತ್ತೆ. ಎನಿ ಮೇಜರ್ ಡಿಸಿಷನ್ಸ್ ಈ ತಿಂಗಳು ತಗೊಳ್ಳಿ, ಅದು ನಿಮಗೆ ತುಂಬಾ ಚೆನ್ನಾಗಾಗುತ್ತೆ. ಮೇಜರ್ ಡಿಸಿಷನ್ಸ್ ಅಂತ ಬಂದಾಗ ಒಂದು ಪ್ಲಾನ್ ಇರಲಿ. ಒಂದು ಇನ್ಶೂರೆನ್ಸ್ ಮಾಡಿಸೋದು, ಹೆಲ್ತ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸು, ಲೈಫ್ ಇನ್ಶೂರೆನ್ಸು, ಅಥವಾ ಒಂದು FD ಮಾಡುವಂಥದ್ದು, ಅಥವಾ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ ಮಾಡೋದು, ಅಥವಾ ದುಡ್ಡನ್ನು ಎತ್ತಿಟ್ಟು ಒಂದು ಬಂಗಾರ ತಗೊಳ್ಳೋದು, ಅಥವಾ ಮನೆ ತಗೊಳ್ಳೋದು, ಸೈಟ್ ತಗೊಳ್ಳೋದು, ಈ ಥರದ್ದು ಏನಾದರೂ ಒಂದು ಫ್ಯೂಚರ್ಗೆ ಬೇಕಾದಂಥ ಸೌಲಭ್ಯಗಳನ್ನು ಮಾಡ್ಕೊಳ್ಳಿ. ಸೆಕ್ಯೂರ್ಡ್ ಲೈಫನ್ನು ಲೀಡ್ ಮಾಡೋದಕ್ಕೆ ಏನು ಬೇಕೋ ವ್ಯವಸ್ಥೆ ಮಾಡ್ಕೊಳ್ಳಿ. ಯಾರನ್ನು ನಂಬಿ ದುಡ್ಡು ಕೊಡಬೇಡಿ, ಯಾರನ್ನು ನಂಬಿ ದುಡ್ಡು ಹಾಕಬೇಡಿ. ದುಡ್ಡು ಅನ್ನೋಂಥದ್ದು ನೀವು ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡ್ತೀರಾ, ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್. ನಿಮಗೆ ಯಾವುದೇ ಕಾರಣಕ್ಕೂ ಕೈ ಚೆಲ್ಲಬೇಡಿ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇನ್ನು 11ನೇ ತಾರೀಕು ಹನುಮತ್ ಜಯಂತಿ ಇದೆ. ಬಹಳ ವಿಶೇಷವಾಗಿರ್ತಕ್ಕಂಥ ಹಬ್ಬ. ನಮಗೆ ನಾಡಿನ ಎಲ್ಲ ಮೂಲೆಯಲ್ಲೂ ಕೂಡ ಹನುಮತ್ ಜಯಂತಿ 11ನೇ ತಾರೀಕು ಮೇ ತಿಂಗಳು ಆಚರಣೆ ಮಾಡ್ತಾರೆ. ವಿಶ್ವದಾದ್ಯಂತ ಆಚರಣೆ ಮಾಡ್ತಾರೆ. ರಾಮನ ಆಶೀರ್ವಾದ ಮತ್ತೆ ಹನುಮಂತನ ಆಶೀರ್ವಾದ ನಮಗೆಲ್ಲ ಸಿಗಬೇಕು. ಆಮೇಲೆ ಹೆಚ್ಚು ಆಂಜನೇಯನ ಆರಾಧನೆ ಮಾಡುವಂಥದ್ದು ದಕ್ಷಿಣ ಭಾರತದವರೇ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಹನುಮಂತ ಹುಟ್ಟಿದ್ದಿಲ್ಲಿ, ಹನುಮಂತ ಬೆಳೆದಿದ್ದಿಲ್ಲಿ, ಹನುಮಂತನೇ ಪರಮಾತ್ಮ ಆಗಿರ್ತಕ್ಕಂಥ ರಾಮನಿಗೆ ಬೇಕಾದ ಎಲ್ಲ ಸಕಲ ಸೌಕರ್ಯಗಳು. ಹನುಮಂತನೇ ಇಲ್ಲ ಅಂದ್ರೆ ರಾಮಾಯಣನೇ ಇಲ್ಲ ಅಂತ ಹನುಮಂತನ ಜಯಂತಿ. ರಾಮಾಯಣದ ಗ್ರಂಥ ತಗೊಂಡ್ರೆ ಹನುಮಂತನ ಕೀರ್ತಿ ಅನ್ನೋದು ತುಂಬಾ ದೊಡ್ಡದು. ಅಂತ ಕೀರ್ತಿ ಪ್ರದವಾಗಿರ್ತಕ್ಕಂಥ ಚಿರಂಜೀವಿ ಆ ಹನುಮಂತನ ಒಂದು ಆರಾಧನೆಯನ್ನು 11ನೇ ತಾರೀಕು ನಾವು ಮಾಡುವಂಥದ್ದು. ಹನುಮತ್ ಜಯಂತಿ ವಿಶೇಷವಾಗಿ ಆಚರಣೆ ಮಾಡಿ ಆ ಹನುಮನ ಆಶೀರ್ವಾದದಿಂದ ಮತ್ತಷ್ಟು ಮಗದಷ್ಟು ಲಾಭ, ಅಭಿವೃದ್ಧಿ ಅನ್ನೋದು ಪ್ರಾಪ್ತಿ ಆಗಬೇಕು. ಇದು ಅದರಿಂದ ನಿಮಗೆ ತುಂಬಾ ಉತ್ತಮವಾದ ಜೀವನ ಪ್ರಾಪ್ತಿ ಆಗುತ್ತೆ. ಓವರಾಲ್ ನೋಡಿದಾಗ ನಿಮ್ಮ ಜಾತಕದಲ್ಲಿ ಅಂದ್ರೆ ಗೋಚಾರ ವಿಚಾರದಲ್ಲಿ ರಾಶಿ ಭವಿಷ್ಯದಲ್ಲಿ ಮೇ ತಿಂಗಳದೇನೋ ಸಮಸ್ಯೆ ಇಲ್ಲ.
ಅದೇ ನಿಮಗೆ ಮೇ ತಿಂಗಳು ದಾಟ್ಬಿಟ್ರೆ ಮತ್ತೆ ಗುರುವಿಂದ ನಿಮಗೆ ಚೆನ್ನಾಗಿರಲ್ಲ, ಕುಜನಿಂದ ಚೆನ್ನಾಗಿರಲ್ಲ, ಶುಕ್ರ ಮತ್ತೆ ಬುಧನ ಚೇಂಜಸ್ ಆಗುತ್ತೆ, ಅಂತ್ಯಶನಿ ಪ್ರಭಾವ ಶುರುವಾಗುತ್ತೆ, ರಾಹುಕೇತುಗಳ ಪ್ರಭಾವ ಶುರುವಾಗುತ್ತೆ. ಇದೆಲ್ಲ ನಿಮ್ಗೆ ಏನು ಶುರು ಆಗಬಾರ್ದು, ಇದರಿಂದ ಏನು ಸಮಸ್ಯೆ ಆಗಬಾರ್ದು ಅಂತಂದ್ರೆ ಕುಂಭರಾಶಿಯವರು ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನು ಮಾಡಿಸ್ಕೊಂಡು ಏನಾದರೂ ಸುಲಭ ಪರಿಹಾರಗಳಿದ್ರೆ ಖಂಡಿತ ಮಾಡ್ಕೊಳ್ಳಿ. ಅದರಿಂದ ಭಗವಂತ ಮತ್ತಷ್ಟು ಮಗದಷ್ಟು ಶುಭ ಫಲ ಕೊಟ್ಟು ನಿಮ್ಮನ್ನ ವಿಶೇಷವಾದ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಯಾವುದೇ ಸಂದೇಹ ಇಲ್ಲ, ಭಯಪಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರಿ ಕುಂಭರಾಶಿಯ ವೀಕ್ಷಕರು. ಎಲ್ಲಾ ಕಡೆ ಗುರು ಶಾಂತಿ ಮಹಾಯಾಗ ಮಾಡ್ತಾ ಇರ್ತಾರೆ. ನಿಮ್ಮ ಮನೆ ಸುತ್ತಮುತ್ತ, ನಿಮ್ಮ ಗ್ರಾಮದಲ್ಲೋ ಮಠ ಮಂದಿರಗಳಲ್ಲೋ ಎಲ್ಲೋ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಹೋಗಿ ವಿಚಾರ ಮಾಡಿ ಅಲ್ಲೇನೋ ಒಂದು ಫೀಸನ್ನು ಇಟ್ಟಿರ್ತಾರೆ. ಒಂದು 500, 1000, 2000, 5000 ಫೀಸ್ ಇಟ್ಟಿರ್ತಾರೆ. ಅವ್ರ ಹತ್ರ ಮಾತಾಡಿ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ ಹೆಸರು ಎಲ್ಲ ಕೊಟ್ಟು ಜೂನ್ 2ನೇ ತಾರೀಕು ಗುರುಶಾಂತಿ ಮಹಾಯಾಗ ಕಡ್ಡಾಯವಾಗಿ ಮಾಡಿಸ್ಕೋಬೇಕು. ಇದನ್ನ ಮಾಡಿಸ್ಕೊಳ್ಳೋದ್ರಿಂದ ಏನು, ಗುರುವಿನ ಆಶೀರ್ವಾದ ಅನ್ನೋದು ಸಿಗುತ್ತೆ. ಗುರುಬಲ ಇರ್ಲಿ ಇಲ್ಲದೆ ಹೋಗ್ಲಿ, ನಿಮ್ಗೆ ಗುರು ಆಶೀರ್ವಾದ ಬೇಕಲ್ವಾ, ಮಾಡಿಸ್ಕೊಳ್ಳಿ. ಎಲ್ಲಿ ನಿಮ್ಗೆ ಅನುಕೂಲ ಆಗಲಿಲ್ಲ ಅಂದರೆ ನಾನು ನಿಮ್ಮ ಸಹಕಾರದೊಂದಿಗೆ 1,00,000 ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗವನ್ನು ಮಾಡ್ತಾ ಇದ್ದೀನಿ. ಈ ಯಾಗಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ 8431384001 ಈ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಿಮಗೆ ವಾಟ್ಸಪ್ ಮುಖಾಂತರ ಡೀಟೇಲ್ಸನ್ನು ಕಳಿಸ್ಕೊಡ್ತಾರೆ. 1001 ರೂಪಾಯಿ ನೀವು ಅಮೌಂಟನ್ನು ಪೇ ಮಾಡಿ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ ಹೆಸರು, ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಅಡ್ರೆಸ್ಸನ್ನು ನೀವು ಟೈಪ್ ಮಾಡಿ ಸೆಂಡ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ಗುರುಶಾಂತಿ ಮಹಾಯಾಗ ಜೂನ್ 2ನೇ ತಾರೀಕು ನಡೆಯುತ್ತೆ. ಜೂನ್ 1ನೇ ತಾರೀಕಿಂದ ಪ್ರಾರಂಭ ಆಗಿ ಪೂಜೆ 2ನೇ ತಾರೀಕು ಮಹಾಯಾಗ ನಡೆಯುತ್ತೆ. ಈ ಯಾಗಕ್ಕೆ ನೀವು ಡೈರೆಕ್ಟಾಗಿ ಬಂದು ಪಾರ್ಟಿಸಿಪೇಟ್ ಮಾಡಿ ಹೋಮ, ಪೂಜೆ, ದೇವರ ದರ್ಶನ, ಅನ್ನದಾನ ಸ್ವೀಕಾರ ಎಲ್ಲ ಮಾಡ್ಬೋದು. ಇಲ್ಲ ಬರೋಕ್ಕಾಗಲಿಲ್ಲ ಅಂದರೆ ಯೂಟ್ಯೂಬ್, ಫೇಸ್ಬುಕ್ಕಲ್ಲಿ ಲೈವ್ ಸ್ಟ್ರೀಮ್ ಬರುತ್ತೆ. ನೀವು ಅದನ್ನು ಲೈವಲ್ಲಿ ಎಲ್ಲಿದ್ರು ಕೂತ್ಕೊಂಡು ನೋಡ್ಬೋದು. ಇದಲ್ಲದೆ ನೀವು ದುಡ್ಡು ಕೊಟ್ಟರೆ ಬರಬೇಕಂತಿಲ್ಲ. ದುಡ್ಡು ಕೊಡಲಿಲ್ಲ ಅಂದರೂ ಕೂಡ ನೀವು ನಿಮ್ಮ ಕುಟುಂಬ ಪರಿವಾರ ಸಮೇತವಾಗಿ ಎಲ್ಲರನ್ನೂ ಕರ್ಕೊಂಡು ಬಂದು ಗುರುಶಾಂತಿ ಮಹಾಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಿ ದೇವರ ದರ್ಶನವನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿ. ಕರುಂಗಲಿ ಮಾಲ ಅನ್ನುವಂಥದ್ದು ಬೇಕಾದವರು ಅದನ್ನು ಹಾಕೊಳ್ಳೋದ್ರಿಂದ ನೆಗೆಟಿವ್ ಎನರ್ಜಿ ದೂರ ಆಗಿ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಯಾರಿಗೆ ಕರುಂಗಲಿ ಮಾಲೆ ಬೇಕು ಅಂತ ಅನ್ಕೋತಿರೋ ಅಂಥವ್ರು, ಮತ್ತೆ ಗುರುಶಾಂತಿ ಮಹಾಯಾಗಕ್ಕೆ ಸಂಕಲ್ಪ ಆಗಬೇಕು ಅನ್ಕೋತಿರೋ ಅಂಥವ್ರು ಈ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮ್ಮ ಒಂದು ಗೋತ್ರ, ನಕ್ಷತ್ರ, ರಾಶಿಯಲ್ಲಿ ಸಂಕಲ್ಪ ಆಗಿ ಪ್ರಸಾದ ಕೊರಿಯರ್ ಮುಖಾಂತರ ಮನೆಗೆ ಬರುತ್ತೆ. ಹಾಗಾಗಿ ಈ ಒಂದು ಗುರುಶಾಂತಿ ಮಹಾಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಿ ಭಗವಂತ ನಿಮಗೆ ಒಳ್ಳೆ ಫಲವನ್ನು ಕೊಡಲಿ ಅಂತ ನಾನು ಕೂಡ ಆಶಿಸ್ತೀನಿ. ನಿಮ್ಮೆಲ್ಲರ ಸಹಕಾರದಿಂದ ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನ ದಿಗ್ವಿಜಯವನ್ನು ಮಾಡಿ ಜಯತ್ವವನ್ನು ಕೊಡಿಸಿ ಭಗವಂತನ ಆಶೀರ್ವಾದ ನಿಮ್ಮೇಲೂ ನಮ್ಮ ಮೇಲೂ ಇರುತ್ತೆ. ನೋಡೋಣ ವೀಕ್ಷಕರೇ, ಕುಂಭರಾಶಿಯ ಮೇ ತಿಂಗಳ ಮಾಸ ಭವಿಷ್ಯ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.